ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಾತ್ರೋರಾತ್ರಿ ಕದ್ದು ಮುಚ್ಚಿ ಓವರ್ ಟನ್ ಕಲ್ಲು ದಿಮ್ಮಿಗಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ನಡು ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿದೆ ಇದೀಗ ಲಾರಿ. ಸ್ವಲ್ಪದರಲ್ಲೇ ಭಾರೀ ಅನಾಹುತ ತಪ್ಪಿರುವಂತದ್ದು. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಹಾರೋಬಂಡೆಯ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಈ ರೀತಿಯಾದಂತ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ. ಅಧಿಕಾರಿಗಳು ತೋರ್ತಾ ಇರುವಂತಹ ನಿರ್ಲಕ್ಷ್ಯದಿಂದ ಈ ರೀತಿಯಾದಂತ ಅವಘಡ ಸಂಭವಿಸಿರುವಂತದ್ದು. ರಾತ್ರೋರಾತ್ರಿ ಕದ್ದು ಮುಚ್ಚಿ ಓವರ್ ಟನ್ ಕಲ್ಲು ದಿಮ್ಮಿಗಳನ್ನ ಸಾಗಾಟ ಮಾಡಲಾಗಿತ್ತು. ಹಾಗಾಗಿ ನಡು ರಸ್ತೆಯಲ್ಲಿ ನಿಯಂತ್ರಣವನ್ನ ತಪ್ಪಿ ಉರುಳಿ ಬಿದ್ದಿರುವಂತದ್ದು ಲಾರಿ. ಸ್ವಲ್ಪದರಲ್ಲೆಯೇ ಭಾರೀ ರೀತಿಯಾದಂತ ಅನಾಹುತ ಕೂಡ ತಪ್ಪಿರುವಂತದ್ದು. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಹಾರೋಬಂಡಿ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ಓವರ್ಲೋಡ್ ಮಾಡ್ತಿದ್ದಂತ ಕಲ್ಲು ದಿಮ್ಮಿಗಳ ಸಾಗಾಟನೆಯಿಂದ ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇದೀಗ ಘಟನೆಯಿಂದ ಸುಮಾರು 3 ರಿಂದ 5 ಕಿಲೋಮೀಟರ್ ಟ್ರಾಫಿಕ್ ಕೂಡ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರಿಗೆ ಕಿರಿಕಿರಿ ಕೂಡ ಉಂಟಾಗಿರುವಂತದ್ದು. ಟ್ರಾಫಿಕ್ ವಿಡಿಯೋ ಮಾಡಲು ಹೋದವರ ಮೇಲೆ ಹಲ್ಲೆಯನ್ನ ಕೂಡ ಮಾಡಲಾಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ತೋರ್ತಾ ಇರುವಂತಹ ನಿರ್ಲಕ್ಷ್ಯದಿಂದ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇದ್ದಾವೆ. ರಾತ್ರೋರಾತ್ರಿ ಈ ರೀತಿಯಾದಂತಹ ಕದ್ದು ಮುಚ್ಚಿ ಓವರ್ ಟನ್ ಕಲ್ಲು ದಿಮ್ಮಿಗಳನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಹಾಗಾಗಿ ಈ ರೀತಿಯಾದಂತಹ ಅವಾಂತರ ಸಂಭವಿಸಿರುವಂತದ್ದು. ನಡು ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿ ಲಾರಿ ಉರುಳಿ ಬಿದ್ದಿದೆ. ಸ್ವಲ್ಪದರಲ್ಲಿ ಈ ರೀತಿಯಾದಂತ ಅವಾಂತರ ಅನಾಹುತ ತಪ್ಪಿರುವಂತದ್ದು. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯ ಹಾರೋಬಂಡೆ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ಓವರ್ಲೋಡ್ ಮಾಡಲಾಗಿತ್ತು. ಕಲ್ಲು ದಿಮ್ಮಿಗಳ ಸಾಗಾಟನೆಯಿಂದ ಈ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಘಟನೆಯಿಂದ ಸುಮಾರು 3 ರಿಂದ 5 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಕೂಡ ನಡೆದಿದೆ. ವಾಹನ ಸವಾರರು ಪರದಾಟವನ್ನ ಅನುಭವಿಸಿದ್ದಾರೆ. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರಿಗೆ ಕಿರಿಕಿರಿ ಕೂಡ ಉಂಟಾಗಿರುವಂತದ್ದು. ನಿಟ್ಟಿನಲ್ಲಿ ಟ್ರಾಫಿಕ್ ವಿಡಿಯೋ ಮಾಡಲು ಹೋದವರ ಮೇಲೆ ಕೂಡ ಹಲ್ಲೆಯನ್ನ ಮಾಡಲಾಗಿದೆ. ಆ ಒಂದು ಯತ್ನವನ್ನ ಕೂಡ ಮಾಡಿರುವಂತದ್ದು. ಆ ವೇಳೆ ಮೊಬೈಲ್ ಅನ್ನ ಕಿತ್ಕೊಂಡು ವಿಡಿಯೋ ಡಿಲೀಟ್ ಮಾಡುವಂತೆ ಆವಾಜನ್ನ ಕೂಡ ಹಾಕಲಾಗಿದೆ. ರಾತ್ರಿ ವೇಳೆ ಓವರ್ಲೋಡ್ ಸಾಗಾಣಿಕೆ ಮಾಡ್ತಿದ್ದಂತಹ ವೇಳೆ ಈ ಒಂದು ಅಪಘಾತ ಸಂಭವಿಸಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಂತಹ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಂತ ಅಂದ್ರೆ, ಓವರ್ ಟನ್ ಕಲ್ಲು ದಿಮ್ಮಿಗಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇಲ್ಲ. ಹೀಗಾಗಿ 3 ರಿಂದ 4 ಕಿಲೋಮೀಟರ್ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು. ಆ ವೇಳೆ ವಿಡಿಯೋವನ್ನ ಮಾಡ್ಲಿಕ್ಕೆ ಹೋದ್ರೆ ಅವರ ಮೇಲೂ ಕೂಡ ಆವಾಜನ್ನ ಹಾಕಲಾಗಿದೆ. ವಿಡಿಯೋವನ್ನ ಡಿಲೀಟ್ ಮಾಡುವಂತೆ ಬೆದರಿಕೆಯನ್ನ ಕೂಡ ಹಾಕಿರುವಂತದ್ದು. ಹಲ್ಲೆ ಮಾಡುವ ಯತ್ನವನ್ನ ಕೂಡ ಮಾಡಿದ್ದಾರೆ. ಈ ರೀತಿಯಾದಂತಹ ನಿರ್ಲಕ್ಷ್ಯವನ್ನ ತೋರಿರೋದಕ್ಕೆ ಈ ಅವಘಡ ಸಂಭವಿಸಿರುವಂತದ್ದು. ರಾತ್ರೋರಾತ್ರಿ ಕದ್ದು ಮುಚ್ಚಿ ಓವರ್ ಟನ್ ಕಲ್ಲು ದಿಮ್ಮಿಗಳನ್ನ ಸಾಗಾಟ ಮಾಡ್ತಾರೆ ಅಂತ ಅಂದ್ರೆ ನೀವೆಲ್ಲ ಏನು ಕಣ್ಣು ಮುಚ್ಚಿಕೊಳ್ತಿದ್ದೀರಾ? ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಆಗಿದ್ರೆ ನಡು ರಸ್ತೆಯಲ್ಲಿ ನಿಯಂತ್ರಣ ತಪ್ಪಿ ಉರುಳಿ ಬೀಳುವಂತ ಮಟ್ಟಿಗೆ ಲೋಡ್ ಅನ್ನ ಮಾಡಲಾಗಿದೆ ಅಂತ ಅಂದ್ರೆ ಎಲ್ರು ಏನ್ ಮಾಡ್ತಿದ್ದಾರೆ? ಅಲ್ಲಿ ಯಾವುದೇ ರೀತಿಯಾದಂತ ಅನಾಹುತ ಸಂಭವಿಸಿಲ್ಲ. ಸ್ವಲ್ಪದರಲ್ಲೇ ಎಲ್ಲ ತಪ್ಪಿರುವಂತದ್ದು. ಆದ್ರೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. 3 ರಿಂದ 4 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು ಆ ಪ್ರದೇಶದಲ್ಲಿ. ಚಿಕ್ಕಬಳ್ಳಾಪುರ ಪ್ರತಿನಿಧಿ ಶ್ರೀನಿವಾಸ್ ಫೋನು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಅಲ್ಲಿ ಒಂದು ಈ ರೀತಿಯಾದಂತ ಓವರ್ ಟನ್ ನಲ್ಲಿ ಸಾಗಾಟನೆಯನ್ನ ಮಾಡ್ತಿದ್ದಾರೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನು ಕಣ್ಮುಚ್ಕೊಳ್ತಿದ್ದಾರಾ ಅಂತ ಏನಿದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ? ಖಂಡಿತವಾಗಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ಒಂದ್ ಕಡೆ ಪ್ರವಾಸಿ ತಾಣಗಳಿಗೆ ಫೇಮಸ್ ಆದ್ರೆ ಇನ್ನೊಂದು ಕಡೆ ಗಣಿಕರಿಗೆ ಫೇಮಸ್ ಅಂತಾನೆ ಹೇಳ್ಬಹುದು. ಏನು ಈ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯಕ್ಕೆ ರಾತ್ರೋರಾತ್ರಿ ಕದ್ದು ಮುಚ್ಚಿ ಓವರ್ ಸೈಜ್ ದಿಮ್ಮಿಗಳನ್ನು ಸಾಗಾಟ ಮಾಡ್ತಿರ್ತಾರೆ. ಆದ್ರೆ ನಡು ರಸ್ತೆಯಲ್ಲೇ ಏನೋ ನಿಯಂತ್ರಣ ತಪ್ಪಿ ಕಲ್ಲು ದಿಮ್ಮಿಗಳಿರುವಂತಹ ಲಾರಿ ಒಂದ್ ಸ್ವಲ್ಪ ಬೇರೆ ಕಡೆ ಹೋಗಿ ಮರಳಿ ಬೀಳುತ್ತೆ. ಆದ್ರೆ
ಆ ಒಂದು ಕಲ್ಲುಗಳನ್ನ ತೆಗೆಯೋಕ್ಕೋಸ್ಕರ ಏನು ಒಂದು ಕ್ರೈನ್ ಮುಖಾಂತರ ಸುಮಾರು 3-4 ಕಿಲೋಮೀಟರ್ ಗಟ್ಟಲೆ ಒಂದು ಕ್ಯೂ ಅನ್ನ ನಿಂತಿರ್ತಾರೆ. ಆದ್ರೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಈ ಒಂದು ಘಟನೆ ನಡೆದಿರುತ್ತೆ. ಆದ್ರೆ ಏನು ಚಿಕ್ಕಬಳ್ಳಾಪುರದ ಒಂದು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಬಹಳಷ್ಟು ಒಂದ್ ಸ್ವಲ್ಪ ಕಣ್ಮುಚ್ಚಿ ಕುಳಿತಿರ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಕಾಣದಂತಹ ಸಹ ಏನು ಒಂದು ಇಲ್ಲಿ ಚಿಕ್ಕಬಳ್ಳಾಪುರ ಕಡೆಯಿಂದ ಮತ್ತೆ ಬೆಂಗಳೂರು ಕಡೆಗೆ ರವಾನೆ ಮಾಡಬಹುದು. ಇಲ್ಲ ಸ್ಯಾಂಡ್ ಮತ್ತೆ ಕಲ್ಲು ದಿಮ್ಮೆಗಳಂತವು ಬಹಳಷ್ಟು ಓವರ್ ಟನ್ ಗಟ್ಟಲೆ ಬಹಳಷ್ಟು ಹೋಗ್ತಿರ್ತಾರೆ. ಆದ್ರೆ ಈ ಇದಕ್ಕೆ ಸಂಬಂಧಪಟ್ಟಂತ RTO ಅಧಿಕಾರಿಗಳಾಗಬಹುದು ಮತ್ತೆ ಭೂ ಮತ್ತು ವಿಜ್ಞಾನ ಇಲಾಖೆ ಯಾಕೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋದು ಇಲ್ಲಿವರೆಗೂ ಒಂದು ಸ್ವಲ್ಪ ಪ್ರಶ್ನೆ ಕಾಡ್ತಿರುವಂತದ್ದು. ಇನ್ನು ಏನು ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೈದರಾಬಾದ್ ಟು ಬೆಂಗಳೂರು ಹೋಗುವಂತ ಒಂದು ರಸ್ತೆಯಲ್ಲಿ ಏನು ಸರಿಸುಮಾರು 100-150 ಗಂಟೆ ಒಂದು ದಿನಕ್ಕೆ ಟಿಪ್ಪರ್ಗಳ ಹಾವಳಿ ಬಹಳಷ್ಟು ಹೆಚ್ಚಾಗಿರುತ್ತೆ. ಅಂದ್ರೆ ಅದನ್ನ ಸ್ಯಾಂಡ್ ತುಂಬಿಸ್ಕೊಂಡು ಹೋಗ್ತಿರುವಂತಹ ಒಂದು ಲಾರಿಗಳು ಬಹಳಷ್ಟು ಓವರ್ ಟನ್ ಗಳನ್ನ ಹೋಗ್ತಿರುತ್ತೆ. ಆದ್ರೆ ಏನು ಅದರಿಂದ ಬಂದುವಂತಹ ಬೈಕ್ ಸವಾರರಿಗೆ ಬಹಳಷ್ಟು ಒಂದ್ ಸ್ವಲ್ಪ ಏನು ಬಂದು ಕಣ್ಣಿ ಬೀಳುವುದು ಮತ್ತೆ ಅಪಘಾತಗಳಾಗುವುದು ಮತ್ತೆ ಇನ್ನೂ ಬಹಳಷ್ಟು ಒಂದ್ ಸ್ವಲ್ಪ ಸಮಸ್ಯೆಗಳು ಸಹ ಚಿಕ್ಕಬಳ್ಳಾಪುರದಲ್ಲಿ ಇದ್ದು ಕಾಣ್ತಿದೆ. ಆದ್ರೆ RTO ಅಧಿಕಾರಿಗಳು ಯಾವ ಒಂದು ರೀತಿಗೆ ಏನ್ ಮಾಡ್ತಿದ್ದಾರೆ ಅನ್ನಬಹುದು ಈ ಸಾರ್ವಜನಿಕರ ಒಂದು ಆರೋಪವಾಗಿರುವಂತದ್ದು. ಇಲ್ಲಿ ಏನು ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ 6 ಬಂಡೆ ಬಳಿ ನಿನ್ನೆ ರಾತ್ರಿ ಈ ಒಂದು ಘಟನೆ ನಡೆಯುವಂತದ್ದು. ಇನ್ನು ಇದನ್ನ ವಿಡಿಯೋ ಮಾಡುವಂತ ಹೋದವರ ಮೇಲೆ ಅವರು ಏನು ಚಾಲಕ ಮತ್ತು ಅವರ ಕಡೆ ಸಿಬ್ಬಂದಿಯವರು ಸಹ ವಿಡಿಯೋ ಮಾಡುವ ಬಗ್ಗೆ ಒಂದ್ ಸ್ವಲ್ಪ ಗಲಾಟೆ ಮಾಡಿ ಅವರಿಗೆ ಬೆದರಿಕೆ ಹಾಕಿರುವಂತದ್ದು. ಅಂದ್ರೆ ಈ ವಿಡಿಯೋ ಡಿಲೀಟ್ ಮಾಡ್ಬಿಡಿ ಅಂತ ಹೇಳಿ ಬೆದರಿಕೆ ಹಾಕಿರ್ತಾರೆ. ಅದೇ ಎಲ್ಲಿ ಇವರಿಗೆ ಏನು ಯಾವೊಂದು ಅಧಿಕಾರಿಯ ಒಂದು ಸಪೋರ್ಟ್ ದಿಂದ ಇದೆಲ್ಲ ನಡೀತಿದೆ ಅನ್ನಬಹುದು ಇಲ್ಲಿ ಸಾರ್ವಜನಿಕರ ಒಂದು ಆರೋಪವಾಗಿರುವಂತದ್ದು. ಅದೇ ಸುಮಾರು ಏನು ನಿನ್ನೆ ನಡೆದಂತ ಒಂದು ಇದರಲ್ಲಿ ಒಂದು 3-4 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಇಂದ ವಾಹನ ಸವಾರರು ಬೈಕ್ ಸವಾರರು ಸಹ ಕಿರಿಕಿರಿ ಆಗಿರುವಂತದ್ದು. ಒಟ್ಟಾರೆಯಾಗಿ ಏನು ಚಿಕ್ಕಬಳ್ಳಾಪುರದಲ್ಲಿ ಗಣಿಗಾರಿಕೆ ಬಹಳಷ್ಟು ಅಕ್ರಮಗಳ ಸಾಗಾಟವೇ ನಡೆಯುತ್ತಿದೆ. ಆದ್ರೆ ಇಲ್ಲಿನ ಒಂದು ಅಧಿಕಾರಿಗಳು ಯಾಕೆ ಏನ್ ಮಾಡ್ತಿದ್ದಾರೆ ಮತ್ತೆ ಅವ್ರಿಗೆ ಏನಾದ್ರು ಕಮಿಷನ್ ಕೊಡ್ತಿದಾರಾ ಮತ್ತೆ ಏನಂತ ಇಲ್ಲಿನ ಸಾರ್ವಜನಿಕರಲ್ಲಿ ಒಂದು ಸಾರ್ತಿರುವಂತ ಪ್ರಶ್ನೆ ಆಗಿರುವಂತದ್ದು. ಧನ್ಯವಾದಗಳು ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಗಾಗಿ.